ಅಂತೂ ಮಾಡಿಸ್ಕೊಬಿಟ್ಟೆ. ದಿಸ್ ನ್ಯೂಡ್ ಕಲರ್ ಈ ಥರ ಮಾಡಿಸಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಪವರ್ ಯೂಟ್ಯೂಬ್ ಚಾನಲ್. ಇವತ್ತು ಅಕ್ಷಯ ತೃತೀಯ, ಮೇ 10th. ಸೊ ಏನಾದರೂ ಸ್ಪೆಷಲ್ ಆಗಿ ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಸ್ಯಾಲ್ರಿಯಿಂದ ನಾನು ತಗೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಫ್ರಮ್ ಸೋ ಮೆನಿ ಡೇಸ್ ಇದನ್ನು ನಂಗೆ ತಗೋಬೇಕಂತ ಇತ್ತು. ಏನು ತಗೊತೀನಿ ಅಂತ ಹೇಳಿ ಲೇಟರ್ ನೀವು ವಿಡಿಯೋ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಈ ವ್ಲಾಗನ್ನು ಎಂಟೈರ್ ನೋಡಿ. ಫಸ್ಟ್ ಅದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ದೇವಸ್ಥಾನದಲ್ಲಿ ದೇವ್ರ ಬ್ಲೆಸ್ಸಿಂಗ್ ತಗೊಂಡು ದೆನ್ ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ನೋಡಿ. ಸೊ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲೇ ಬಸವನ ಗುಡಿಲಿರೋ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ಬಸವನ ದೇವಸ್ಥಾನ ಇದೆ ಮೇಲ್ಗಡೆ, ಅಲ್ಲಿ ಹೋಗೋಣ. ನೋಡಿ ಬಸವನ ಗುಡಿ ನೀವು ಬಂದಿರ್ಬೋದು. ದೊಡ್ಡ ಗಣಪತಿ ದೇವಸ್ಥಾನ ಈ ಥರ ಕಾಣುತ್ತೆ ದೇವಸ್ಥಾನ. ಕಡ್ಲೆಕಾಯಿ ಪರಿಚಯ ಎಲ್ಲ ಈ ದೇವಸ್ಥಾನದ ಮುಂದೆನೇ ನಡೆಯೋದು. ಚಾಕ್ಲೇಟ ಅದು ತಿನ್ನೋದಲ್ಲ, ಇದು ಮಿಕ್ಸು ಬೇಕಾ? ದೇವಸ್ಥಾನಕ್ಕೆ ಹೋಗಿ ನೇಲ್ಸ್ ಮಾಡಿಸಿ ನಿಮ್ಗೆ ಹೇಳಿರಲಿಲ್ಲ, ಮೈ ನೇಲ್ಸ್ ಸ್ಪಾಟಿಗೆ ಬಂದಿದ್ದೀನಿ. ಇದು ಇರೋದು ಜಯನಗರ್ ಫಸ್ಟ್ ಬ್ಲಾಕ್. ಫಸ್ಟ್ ಟೈಮ್ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ತಿರೋದು. ಹೇಗಾಗುತ್ತೆ ಅಂತ ಹೇಳಿ ಮಿನಿಮಮ್ 3 weeks ಇರುತ್ತಂತೆ. ಈಗ ಆಗ್ತಾ ಇದೆ. ಸೊ ಐ ಚೂಸ್ ದಿಸ್ ಒನ್ ನ್ಯೂಡ್ ಕಲರ್. ಸೊ ಗ್ಲಿಟರಿಗೆ ಯಾವ ಕಲರ್ ಅಂತ ಇನ್ನೂ ಚೂಸ್ ಮಾಡಬೇಕು, ನನಗೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಆ್ಯಕ್ಚುಲಿ ಫಸ್ಟ್ ಪ್ರೊಸೆಸ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಫಸ್ಟ್ ಪ್ರೊಸೆಸ್ ಏನೂ ಇಲ್ಲ, ನೇಲ್ ಕಟ್ ಮಾಡಿ ಅದನ್ನು ಕರೆಕ್ಟಾಗಿ ಟ್ರಿಮ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಒನ್ ಅದು ಫೇಕ್ ನೇಲ್ಸ್ ಇರುತ್ತಲ್ಲ ಅದನ್ನು ಇದು ಮಾಡಿದ್ದಾರೆ. ದಿಸ್ ಒನ್ ಇಲ್ಲೆಲ್ಲ ಶೇಪ್ಸ್ ಇದೆ, ಲೈಕ್ ಓವಲ್, ಆಲ್ಮಂಡ್, ಸ್ಕ್ವೇರ್, ರೌಂಡೆಡ್, ಓವಲ್, ಲಿಪ್ಸ್ಟಿಕ್ ಆ್ಯಂಡ್ ನಾನು ಆಲ್ಮಂಡ್ ಶೇಪ್ ಚೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಸ್ಕ್ವೇರ್ ಮಾಡ್ತೀನಿ. ಆಲ್ಮಂಡ್ ಶೇಪ್ ಆಗಿದೆ. What is this one? This is monomer. This is acrylic monomer. They are applying this. ಒಂದೊಂದು ಕನ್ನಡ ಚಾನಲ್ ಕಟ್ ಮಾಡಿ ನಾನು ಗೈಸ್ ಈಗ ಡಿಫ್ರೆನ್ಸ್ ಕಾಣ್ತಿದೆ. ಇದು ನನ್ನ ನೇಲ್ಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದೆರಡು ಲೈಕ್ ಪ್ಯಾಚ್ ಮಾಡೋಕ್ಕೆ ಸೊ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಥರ ಆಗಿದೆ ಇವಾಗ ಕಂಪ್ಲೀಟ್. ಈಗ ನೋಡಿ ಇದೆಲ್ಲ ಕೈಯಲ್ಲಿ ಡಿಫ್ರೆನ್ಸ್ ಕಾಣ್ತಿದೆ ನಮಗಿಲ್ಲೆಲ್ಲ. ಸೊ ಇದು ನೋಡಿ ಇದೆರಡನ್ನು ಯೂಸ್ ಮಾಡಿಕೊಂಡು ಸೊ ಈ ಫಿಲ್ಲನ್ನು ಕ್ಲಿಯರ್ ಮಾಡ್ತಾರೆ. ದೆನ್ ದೇ ವಿಲ್ ಅಪ್ಲೈ ದಿ ನೇಲ್ ಪೇಂಟ್. ವೆರಿ ಬ್ರಿಟಲ್. ನೋಡಿ ಯಾವ ಥರ ಪ್ರೊಸೆಸ್ ಹೋಗುತ್ತೆ ಅಂತ. ಈ ಥರ You can go in front. पानी चला जाता है ना तो मैं डैमेज में आता है तो उसको निकाल ಅಂತೂ ಮಾಡಿಸ್ಕೊಬಿಟ್ಟೆ. ಏನು ತಗೋಬೇಕಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ಗೋಲ್ಡ್. ಸೊ ಅದಕ್ಕೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸಿದ್ದು. ಸೊ ಹಿಂಗೆ ತಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಲಲಿತಾ ಜುವೆಲ್ಲರ್ಸಿಗೆ ಬಂದಿದ್ದೀನಿ. ಅದೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ವಿಡಿಯೋ ಮಾಡ್ಕೊಂಡು ಹೋಗೋಣ ತಗೊಂಡು ಬಂದರೆ ನಿಮಗೆ ಗೈಸ್ ರಿಂಗ್ ತೊಗೊಂಡೆ. ಈಗ ಊಟ ಮಾಡೋಕ್ಕಂತ ಬಂದಿದ್ದೀವಿ. ಟೈಮ್ ಆ್ಯಕ್ಚುಲಿ 4:30 ಆಗಿದೆ. ಇಟ್ಸ್ ಟೂ ಲೇಟ್ ಆ್ಯಕ್ಚುಲಿ. ಇವತ್ತು ಅಕ್ಷಯ ತೃತೀಯಕ್ಕೆ ಎಷ್ಟು ರಶ್ ಇತ್ತಂದರೆ ಗೈಸ್ ಯು ಕಾಂಟ್ ಇಮ್ಯಾಜಿನ್. ಅಂದರೆ ಜಯನಗರಲ್ಲಿರೋದು ಎಲ್ಲದೂ ಗೋಲ್ಡ್ ಶಾಪ್ ಫುಲ್ ಆಗಿಬಿಟ್ಟಿತ್ತು.
ಫುಲ್ ರಶ್ ಆಗಿಬಿಟ್ಟಿತ್ತು ಗೈಸ್ ಎಲ್ಲ ಕಡೆ. ಅಂದರೆ ಪಾಪ ಅವರಿಗೆ ಸರ್ವ್ ಮಾಡಿ ಪಾಪ ಯಾರು ತೋರಿಸ್ತಿದ್ರಲ್ಲ ಅವರಿಗೆ ಪಾಪ ಸುಸ್ತಾಗ್ಬಿಟ್ಟಿತ್ತು ಪಾಪ ತೋರಿಸಿ. ನಾನು ಏನು ಜಾಸ್ತಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಒಂದು ತೊಗೋಬೇಕಂತ ಇದ್ದೆ ರಿಂಗ್. ಆ್ಯಕ್ಚುಲಿ 2 ತೊಗೊಂಡೆ. ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಲೈಕ್ ರೂಮಿಗೆ ಹೋಗಿದ್ಮೇಲೆ ನಿಮಗೆ ಯಾವ ಥರ ರಿಂಗ್ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಓಕೆ, ದೆನ್ ಮತ್ತೇನಿಲ್ಲ ಅಷ್ಟೇ. ಲೈಕ್ ಇಷ್ಟು ಥಿಂಗ್ಸ್ ನನಗೆ ಮಾಡಬೇಕಂತ ಇತ್ತು. ದಟ್ಸ್ ಆಲ್. ದಿಸ್ ನ್ಯೂಡ್ ಕಲರ್ ಈ ಥರ ಮಾಡಿಸಿದ್ದೀನಿ. ದಿಸ್ ಈಸ್ ಹೌ ಐ ಲೈಕ್. ತುಂಬ ಡಾರ್ಕ್ ಕಲರ್ಸ್ ಎಲ್ಲ ನನಗೆ ಇಷ್ಟ ಆಗಲ್ಲ. ನ್ಯೂಡ್ ಕಲರಲ್ಲಿ ನನಗಿಷ್ಟ. ಇದಕ್ಕೆ ಎಷ್ಟಾಯಿತು ಅಂತ ಹೇಳಿದ್ರೆ 1700 ಆಯಿತು. 1500 ಅಂದರೆ ಇದು ನೇಲ್ ಇದು ಮಾಡಿದ್ದಕ್ಕಷ್ಟೇ, ಅಂದರೆ ನ್ಯೂಡ್ ಸಿಂಪಲ್ ಹಚ್ಚಿದ್ದಕ್ಕೆ. ದೆನ್ ದಿಸ್ ಒನ್ ಇದು ಕ್ರಿಸ್ಟಲ್ ಅಲ್ಲ, ಇಟ್ಸ್ ಲೈಕ್ ಏನೋ ಸ್ವಲ್ಪ ಪೇಸ್ಟ್ ಮಾಡಿದ್ರು. ಶೈನಿಂಗ್ ಅಂದರೆ ಇಟ್ಸ್ 60 ರೂಪೀಸ್ ಅಂತೆ, ಇದಕ್ಕಾದರೆ ಇದು 100 ಅಂತ ಹೇಳಿದ್ರು. ಸೊ ಇಟ್ಸ್ ಲೈಕ್ ನಂಗೆ 1 ಟೈಮ್ ಮಾಡಿಸ್ಬೇಕಂತ ಇತ್ತು. ಸೊ ಅದೂ ನನ್ನ ಡ್ರೀಮ್ ಫುಲ್ ಆದಂಗೆ ಆಯಿತು. ದಿಸ್ ಈಸ್ ವಾಟ್. ಆಮೇಲೆ ಎಸ್, ಓಕೆ ಗೈಸ್, ಐ ಕ್ಯಾಚ್ ಯು ಲೇಟರ್. ತುಂಬ ಸುಸ್ತಾಗಿದೆ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೊರಟಿದ್ದೆ. ಬೆಳಿಗ್ಗೆ ಹೊರಟು ಲೈಕ್ ದೇವಸ್ಥಾನಕ್ಕೆ ಹೋಗಿ ದೆನ್ ನೇಲ್ ಮಾಡಿಸ್ಕೊಂಡು ದೆನ್ ಐ ಕೇಮ್ ಟು ಲಲಿತಾ ಜ್ಯುವೆಲ್ಲರ್ಸಲ್ಲೇ ತೊಗೊಂಡ್ವಿ. ಯಾಕಂದರೆ ಅಲ್ಲಿ ಮೇಕಿಂಗ್ ಚಾರ್ಜಸ್ ಬೀಳಲ್ಲ. ಸೊ ಅದಕ್ಕೆ ಲಲಿತಾ ಜ್ಯುವೆಲ್ಲರ್ಸ್ ಚೂಸ್ ಮಾಡಿದೆ. ಹಾಯ್ ಗೈಸ್, ನನ್ನ ಫ್ರೆಂಡಿಗೆ ಕರ್ಕೊಂಡು ಸ್ಪಿನ್ನಿಗೆ ಬಂದಿದ್ದೆ. ಅವನಿಗೆ ನೋಡಿ ಹೇರ್ ಕಟ್ ಆಯಿತು, ಟ್ರಿಮ್ ಆಯಿತು. ಈಗ ಫೇಸಿಗೆ ಏನೇನೋ ಅಪ್ಲೈ ಮಾಡ್ತಾನಂತೆ ಗೈಸ್. ನಮಗೆಲ್ಲ ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಸೊ ಓಕೆ, ಇವನಿಗೆ ಮಾಡಿಸ್ಕೊಂಡು ಇನ್ನೇನು ಹೊರಡ್ತೀವಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.